ಒಬ್ರದ್ದು ಮರ್ಡರ್ ಕೇಸ್ ಅದು ಕೊಡಬಾರ್ದಿತ್ತು, ಕೊಟ್ಟವ್ರೆ. ಅದು ಸ್ವಲ್ಪ ನಮಗೆ ನೋವು ಥರ ಆಯಿತು. ಪಾಪ ಅವ್ರ ತಾಯಿ ತಂದೆ ಏನು ಹೇಳ್ತಾರೆ, ಅವ್ರಿಗೆ ಸ್ವಲ್ಪ ಪ್ರಾಬ್ಲಮ್ ಥರ ಅಲ್ಲ. ಕೊಡಬಾರ್ದಿತ್ತು ಅಂತ ನೀವು ಅಂದ್ರಿ, ಈಗ ಕೊಟ್ಟಾಗಿದೆ, ಅವ್ರು ಆಚೆ ಬಂದಿದ್ದಾರೆ. ರೇಣುಕಾಸ್ವಾಮಿ ತಂದೆ ತಾಯಿ ಕುಟುಂಬವನ್ನ ಮೀಟ್ ಮಾಡಿ ಅವ್ರಿಗೆ ಏನಾದ್ರು ಸಹಾಯ ನೀಡೋದು ಅಥವಾ ಕ್ಷಮೆ ಕೇಳುವಂತ ಕೆಲಸ ದರ್ಶನ್ ಮಾಡ್ಬೋದು. ಅದಾದ್ರೂ ಮಾಡಿದ್ರೆ ಸ್ವಲ್ಪ ಒಳ್ಳೇದು ಅಂತದೆ. ನೋಡಿ, ಇವಾಗ ಹೈದರಾಬಾದಲ್ಲಿ ಅವರು ಆಕ್ಟ್ರೆಸ್ ಅವರು ಅರೆಸ್ಟ್ ಆದರು, ಅವರು ರಿಲೀಸ್ ಆದರು. ಅವ್ರು ಮೊದಲೇ ಹೋಗಿದ್ರು, 25 lakhs ಏನು ಕೊಟ್ಟರು ಮನೆಗೆ. ಅದಾದರೂ ಮಾಡಿದ್ರೆ ಸ್ವಲ್ಪ ಜನರಿಗೆ ಒಳ್ಳೆತನ ಆಗುತ್ತೆ ಅಂತ ನಮ್ಮ ಇದು. ರೇಣುಕಾಸ್ವಾಮಿ ಮಾಡಿರೋದ್ರ ಬಗ್ಗೆ ಏನು ಅನ್ಸುತ್ತೆ? ಅವ್ರು ಹೆಣ್ಣು ಮಕ್ಕಳಿಗೆ ಕೆಟ್ಟದಾಗಿ ಮೆಸೇಜ್ ಮಾಡೋದಿರ್ಬೋದು ಅಥವಾ ಹೆಣ್ಣು ಮಕ್ಕಳನ್ನ ಕೆಟ್ಟ ದೃಷ್ಟಿ ಇಟ್ಟು ಅವರ ಏನು ಬೇರೆ ಬೇರೆ ಕೆಟ್ಟ ಉದ್ದೇಶದಿಂದ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದು, ಇಂಥ ತಪ್ಪುಗಳನ್ನು ಮಾಡಿದ್ದಾರೆ. ಅದ್ರ ಬಗ್ಗೆ ಏನು ಅನ್ಸುತ್ತೆ? ಅದೇ ತಪ್ಪಾಗಿರೋದು ಅಂತ ಹೋಗಿ ಏನಾದರೂ ಕ್ಷಮೆ ಕೇಳ್ಕೊಂಡು ಅವ್ರಿಗೇನಾದ್ರು ಸಹಾಯ ಮಾಡಿದ್ರೆ ಒಳ್ಳೇದು ಅಂತ ನಮ್ಮ ಅಭಿಪ್ರಾಯ. ಇನ್ನು ದರ್ಶನ್ ಆರೋಗ್ಯದಲ್ಲಿ ಚೇತನಕ್ಕೆ ಆಗ್ಬೇಕು, ಇನ್ನು ಅನಾರೋಗ್ಯದಿಂದ ಬರುತ್ತೆ. ಅದು ಅವ್ರಿಗಿದೆ, ಅವ್ರ ತಾಯಿ ತಂದೆ ಇದ್ಮೇಲೆ ಹೋದ್ರೆ ದೇವ್ರು ಅವ್ರಿಗೇನಾದ್ರೂ ಇದು ಮಾಡಿ ಒಳ್ಳೇದಾಗತ್ತೆ ಅಂತ ನಮ್ಮ ಪ್ರಾಣ, ನಮ್ಮ ಕೇಳಿ. ಒಳ್ಳೆ ಮನುಷ್ಯರು, ಒಳ್ಳೆ ಪಿಕ್ಚರು. ನಾವು ಕನ್ನಡ ಪಿಕ್ಚರ್ ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆ ಮನುಷ್ಯರು. ಅವರ ತಂದೆಯವರು ತುಂಬ ಅವಾಗ ಚಿಕ್ಕ ವಯಸ್ಸಿಂದ ಗೊತ್ತು ನೋಡಿದ್ದೀವಿ ನಾವು. ಅವ್ರ ಥರ ಯಾರು ಬರಲ್ಲ. ಒಳ್ಳೆ ರೀಜೆಂಟು, ಒಳ್ಳೆ ಇದಿದೆ. ಏನು ಅವ್ರಿಗೆ ಪಾಪ ಇದಾಯಿತು. ಚೆನ್ನಾಗಿ ಅವ್ರ ತಂದೆಯವರು ಭಯಂಕರ ಪಿಕ್ಚರ್ ಮಾಡಿದ್ದಾರೆ. ಇವ್ರೂ ಒಳ್ಳೆ ಗುಣ ಇದೆ. ನಾವು ಚೆನ್ನಾಗಿದೆ ಸರ್. ಖುಷಿ ನಮ್ಗೆ. ಅವರು ನಮಗೆ ಹಳೆ ಬರ್ತಾಯಿತ್ತು. ಅವ್ರು ಹೋಗಿರೋದು ಬಂದಿರೋದು ನಮಗೆ ಖುಷಿ ಆಗ್ತಾ ಇದೆ. ಅವ್ರ ತಂದೆಯವ್ರು ಮಾಡಿ ಅದೃಷ್ಟ ಮಾಡಿರ್ತಾರೆ. ಪಾಪ ಅವ್ರಿಗೆ ಆ ಥರ ಇಲ್ಲ, ಯಾರೋ ಮಾಡಿದ್ದು ಇವ್ರಿಗೆ ಬಂದಿದೆ. ಒಳ್ಳೆ ಮನುಷ್ಯರು ಬಿಡಿ, ಅವ್ರು ಒಳ್ಳೆ ಮನುಷ್ಯರು. ಅವ್ರಿಗೆ ದೇವರು ಚೆನ್ನಾಗಿ ಇಟ್ಟಿರ್ತಾನೆ. ತಿರ್ಗಾ ಮೈಸೂರಿನಲ್ಲಿ ಜೀವಗಾಡಿಗೆ ಅದಕ್ಕೆಲ್ಲ ಕೊಟ್ಟಿದ್ದಾರೆ, ಅವಾಗ ಕಾಸು ಕೊಟ್ಟಿದ್ದಾರೆ. ಅದೆಲ್ಲ ಪ್ರಾಣಿಗಳು ನೋಡಿದ್ರೆ ಇಷ್ಟ ಜಾಸ್ತಿ ಅವ್ರಿಗೆ. ಒಳ್ಳೆ ಮನುಷ್ಯರು ಅವರು, ಒಳ್ಳೆ ಮನುಷ್ಯರು. ಅದೇ ಶಿಕ್ಷೆ ಆಗಬೇಕು. ಅದೇ ರೇಣುಕಾಸ್ವಾಮಿನ ಇದು ಮಾಡಿದ್ರಲ್ವಾ, ತಪ್ಪಲ್ವಾ? ಅವಳು ಮಾತು ಕೇಳ್ಕೊಂಡು ಮಾಡ್ದ. ಇವ್ನಿಗೆ ಎಷ್ಟು ಪವರ್ ಇದೆ ಅದನ್ನು ನೆನೆಸ್ಲಿಲ್ಲ. ಮುಂದೆ ಏನಾಗುತ್ತೆ ಅಂತ ಫ್ಯೂಚರ್ ಬಗ್ಗೆ ಥಿಂಕ್ ಮಾಡಲಿಲ್ಲ. ಆದ್ರೂ ಅವಳು ಮಾತು ಕೇಳ್ಕೊಂಡು ಇದು ಮಾಡ್ದ. ಹೆಂಡತಿ ಮಗು ಇದ್ಕೊಂಡು ಅವಳಿಂದನೇ ಇದೆಲ್ಲ ಆಗಿತ್ತು. ಅವಳನ್ನ ಬಿಡಬಾರ್ದು. ಬೇಲ್ ಸಿಕ್ಕಿದೆ, ಅದೇ ಬಿಡಬಾರ್ದು. ಅವಳಿಂದನೇ ಇಷ್ಟೆಲ್ಲ ಆಗಿತ್ತು. ಎಷ್ಟು ಜನ ಅವ್ರ ತಂದೆ ಸತ್ತೋದ್ರು, ತಾಯಿ ಸತ್ತೋದ್ರು, ಎಷ್ಟು ಪ್ರಾಬ್ಲಮ್ ಆಯಿತು. ಅವರು ಊಟ ಬಟ್ಟೆಗೆಲ್ಲ ಎಷ್ಟು ನರಳಿದ್ರು. ಇವಳಿಂದ ತಾನೇ ಅದೆಲ್ಲ ಆಗಿತ್ತು. ಇವಳು ಹೇಳಿದ್ದಕ್ಕೆ ತಾನೇ. ಇವಳನ್ನ ಬಿಡಬಾರ್ದು. ನನಗೆ ಇವಳನ್ನ ಬಿಡಬಾರ್ದು. ಅವಳಿಗೆ ಚೆನ್ನಾಗಿ ಪನಿಷ್ಮೆಂಟ್ ಆಗಬೇಕು ಅವಳಿಗೆ. ಹಾಂ, ಅದೇ ಬಿಟ್ಟಿದ್ದಾರಲ್ಲ. ಇನ್ನು ರೇಣುಕಾಸ್ವಾಮಿ ಕುಟುಂಬವನ್ನ ಭೇಟಿ ಮಾಡಿ ಏನಾದರೂ ಕ್ಷಮೆ ಕೇಳಬೇಕಾ? ಕೇಳಬೇಕು, ಕ್ಷಮೆ ಕೇಳಬೇಕು. ಕ್ಷಮೆ ಕೇಳಿದ್ರೆ ಏನು ಪ್ರಯೋಜನ ಇಲ್ವಲ್ಲ. ಕ್ಷಮೆ ಕೇಳಿದ್ರೆ ತಾನೇ ಏನು ಮಗ ಬರ್ತಾನ ವಾಪಸ್ಸು. ಅವನೊಬ್ಬನೇ ಅವ್ರಿಗೆ ಆಧಾರ ಇದ್ದ ಅಲ್ವಾ. ಆದರೂ ಎಷ್ಟು ಇದಾಯಿತು. ಏನಿದ್ರು ಒಂದು ವಾರ್ನ್ ಕೊಟ್ಟು ಕಳಿಸ್ಬೋದಾಗಿತ್ತು, ಇಲ್ಲ ಒಂದು ಡೇಟ್ ಕೊಟ್ಟು ಕಳಿಸ್ಬೋ, ಇಲ್ಲ ಕಂಪ್ಲೇಂಟ್ ಕೊಡ್ಬೋದಾಗಿತ್ತು, ಇಲ್ಲ ಅವ್ರ ಮನೆಗೆ ಹೋಗಿ ತಂದೆ ತಾಯಿಗೆ ಹೇಳ್ಬೋದಾಗಿತ್ತು. ಈ ಥರ ಕ್ರೂರವಾಗಿ ನಡ್ಕೊಂಬಾರ್ದಾಗಿತ್ತು. ಅಪ್ಪ ನೆನೆಸ್ಕೊಂಡ್ರೆ ಇವಾಗೂ ಭಯ ಆಗುತ್ತೆ. ಕೇಳಿದ್ರಲ್ಲ ವೀಕ್ಷಕರೇ, ಜನ ಏನ್ ಹೇಳ್ತಾರೆ ಅನ್ನೋದು. ಒಂದಿಷ್ಟು ಜನರಿಗೆ ದರ್ಶನ್ ಅವರಿಗೆ ಬೇಲ್ ಸಿಕ್ಕಿರೋದ್ರ ಬಗ್ಗೆ ತುಂಬಾನೇ ಖುಷಿ ಇದೆ. ಯಾಕಂತಂದ್ರೆ ಕನ್ನಡ ಚಿತ್ರರಂಗಕ್ಕೆ ಇನ್ನೂ ಏನು ಹೀರೋಗಳ ಕಡಿಮೆ ಇದ್ದಾರೆ. ಹಾಗಾಗಿ ದರ್ಶನ್ ಅವರು ಹೊರಗಡೆ ಬಂದಿದ್ದಾರೆ. ಅವರ ಆರೋಗ್ಯದಲ್ಲಿ ಸುಧಾರಿಸ್ಕೊಂಡು ಮೊದಲಿನ ರೀತಿ ಒಳ್ಳೊಳ್ಳೆ ಮೂವಿಗಳನ್ನ ನೀಡಬೇಕು, ಮನೋರಂಜನೆಯನ್ನ ನೀಡಬೇಕು. ತಪ್ಪು ಮಾಡೋದು ಯಾವಾಗ್ಲೂ ಸಹಜ, ಆದ್ರೆ ಅದನ್ನ ತಿದ್ಕೋಬೇಕು ದರ್ಶನ್ ಅವರು ಅನ್ನೋದು ಒಂದಿಷ್ಟು ಜನರ ಅಭಿಪ್ರಾಯ. ಇನ್ನೊಂದಿಷ್ಟು ಜನ ಏನ್ ಹೇಳ್ತಾರೆ ಅಂತಂದ್ರೆ, ಸಾಮಾನ್ಯ ಜನರು ಸಾವಾಗಿದೆ, ಒಂದು ಕೊಲೆ ಆಗಿದೆ, ಕೊಲೆಗೆ ಬೆಲೆ ಇಲ್ವಾ? ಹಾಗಾದ್ರೆ ಕೊಲೆ ಮಾಡಿದ ವ್ಯಕ್ತಿಯನ್ನ ಹೊರಗಡೆ ಯಾವ ಕಾರಣಕ್ಕಾಗಿ ಬಿಟ್ರು? ಏನು ಕೊಲೆಯಾದ ವ್ಯಕ್ತಿಗೆ ನ್ಯಾಯ ಸಿಗ್ಬೇಕು, ಹಾಗಾಗಿ ಅವರಿಗೆ ಬೇಲ್ ಕೊಟ್ಟಿದ್ದು ತಪ್ಪು. ಏನು ಆರೋಗ್ಯದ ಸಮಸ್ಯೆ ಇರ್ಬೋದು ಅಥವಾ ಏನೇ ಇರ್ಬೋದು, ಅಂದ್ರೆ ಚೇತರಿಸ್ಕೊಂಡ ನಂತರ ಆದ್ರೂ ಅವ್ರನ್ನ ಮತ್ತೆ ಜೈಲಿಗೆ ಅಂದ್ರೆ ತಗೊಂಡೋಗಿ ಹಾಕ್ಬೇಕು. ಯಾಕಂತಂದ್ರೆ ಅವ್ರಿಗೆ ಶಿಕ್ಷೆ ಆಗಬೇಕು. ರೇಣುಕಾಸ್ವಾಮಿ ಕುಟುಂಬದವರಿಗೆ ನ್ಯಾಯ ಸಿಗ್ಬೇಕು. ಮತ್ತೆ ಅವರು ಜೈಲಿಂದ ಈಗಾಗಲೇ ಹೊರಗಡೆ ಬಂದಿದ್ದಾರೆ. ಆ ಕಾರಣದಿಂದಾಗಿ ಅಟ್ಲೀಸ್ಟ್ ರೇಣುಕಾಸ್ವಾಮಿ ಕುಟುಂಬವನ್ನ ಭೇಟಿ ಮಾಡಿ ಅವರಲ್ಲಿ ಕ್ಷಮೆ ಕೇಳುವಂತ ಕೆಲಸ ಆದ್ರೂ ದರ್ಶನ್ ಅವರು ಮಾಡಬೇಕು ಅನ್ನೋದು ಜನರ ಅಭಿಪ್ರಾಯ ಆಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮರಾಮನ್ ಪಂಪಪತಿ ಜೊತೆ ಶಮ್ಮಿ ಶೆಟ್ಟಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.